ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು 6:30ಗೆ ಎದ್ದೆ. ಸೊ ಇವತ್ತು ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ವರ್ಕೌಟ್ ಮಾಡೋಣ ಅಂತ ರೆಡಿ ಆದೆ. ಸೊ 7:05ಗೆ ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಎಕ್ಸಸೈಸ್ ಕಂಪ್ಲೀಟ್ ಆದಮೇಲೆ ಕ್ಯಾಮ್ರಾದಲ್ಲಿ ಒಂದು ವೀಡಿಯೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಕ್ಲಿಕ್ ಮಾಡಿಕೊಂಡೆ. ನಾನು ವೀಕ್ಲಿ 3 ಇಲ್ಲ 4 ಟೈಮ್ಸ್ ಅಷ್ಟೇ ಎಕ್ಸಸೈಸ್ ಮಾಡೋದು. ಸೊ ಇವತ್ತು ಲೆಮನ್ ರೈಸ್ ಮಾಡೋಣ ಅಡುಗೆಗೆ ಅಂತ ಹೇಳ್ಬಿಟ್ಟು ರೈಸ್ ಮಾಡೋಣ ಅಂಥೇಳಿ ರೈಸ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಯಾಕಂದರೆ ನಮ್ಮ ಅಜ್ಜಿ ಹೇಳಿದ್ರು ನಾನು ಮುದ್ದೆಗೆ ಊಟ ಮಾಡಲ್ಲ, ರಾಗಿ ಮಾಡಿ ತೊಗೊತೀನಿ ಅಂಥೇಳಿ. ಸೊ ಅದಕ್ಕೆ ರೈಸ್ಗೆ ರೆಡಿ ಮಾಡಿಬಿಟ್ಟು ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟೆ. ನೆಕ್ಸ್ಟು ಕುಕ್ಕರ್ ವಿಸಿಲ್ ಆದ ತಕ್ಷಣ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಇವತ್ತು ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಸೊ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಟೀ ಕೊಟ್ಟು ಬರೋಣ ಅಂತ ಮೇಲೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕರೆದು ಅಮ್ಮ ಬಂದು ಟೀ ಇಸ್ಕೊಂಡು ಹೋದರು. ಸೊ ಅವರಿಗೆ ಟೀನ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ರೆಡಿ ಆದರೆ ಆಯಿತು ಅಂತ ಹೇಳ್ಬಿಟ್ಟು ನೆಲ್ಲಿ ಆನ್ ಮಾಡಿ ನೀರು ಬಿಟ್ಟು ಹೊರಗೆ ಬಂದರೆ ನನ್ನ ಮಗಳು ನೋಡಿ ನನಗೊಂದು ಡೈಲಾಗ್ ನೆನಪು ಬಂತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೊ ನಾನು ಅಡುಗೆ ಮನೆಗೆ ಬಂದು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ನಾನು ಚಪಾತಿಗೂ ನನಗೆ ಒಂದು ಗೊಜ್ಜು ರೆಡಿ ಮಾಡ್ಕೊಂಡ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಬಂದ ತಕ್ಷಣ ವೈಟ್ ಲಾಸ್ ಡ್ರಿಂಕ್ಸು ರೆಡಿ ಮಾಡ್ಕೊಂಬಿಟ್ಟು ಇವತ್ತು ನಾನು ವೈಟ್ ಲಾಸ್ ಡ್ರಿಂಕ್ಸ್ನ ಕುಡಿಲಿಲ್ಲ, ನಮ್ಮ ಮನೆಯವ್ರಿಗೆ ಕೊಟ್ಟೆ. ಯಾಕಪ್ಪ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಡೇ ಇತ್ತು. ಸೊ ಅದಕ್ಕೆ ರೆಡಿ ಆಗೋಣ ಅಂತ ಹೇಳಿ ಬೇಗ ಟೈಮ್ ಇರಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ತಿಂಡಿ ರೆಡಿ ಮಾಡಿಕೊಟ್ಟೆ, ನಾನು ತಿಂಡಿ ತೊಗೊಂಡೆ. ಸೊ ಇವತ್ತಿನ ನನ್ನ ಲುಕ್ ಈ ಥರ ಇದೆ. ಸೊ ಸ್ಯಾರಿ ವೇರ್ ಮಾಡಿದ್ದೆ ಇವತ್ತು ಆ್ಯನಿವರ್ಸರಿ ಅಂತ ಹೇಳಿ. ಸೊ ನನ್ನ ಡೇ 3 ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ.